ರಾಜಗೌಡ್ರೆ, ಅದೇನೋ ಕುಮಾರಸ್ವಾಮಿ ಅವ್ರ ಎಂಟ್ರಿ ಆದ್ಮೇಲೆ ಜಾಸ್ತಿ ಆಗ್ತಿದ್ಯಂತಪ್ಪ. ಶಿವಮೊಗ್ಗದಲ್ಲೂ ಕೂಡ ಆಗತ್ತೆ ಕೋಮು ಗಲಭೆ, ಅಲ್ಲಿ ಕುಮಾರಸ್ವಾಮಿ ಅವ್ರ ಎಂಟ್ರಿ ಆಗಿತ್ತಾ? ಹುಬ್ಬಳ್ಳಿಯಲ್ಲಿ ಆದ ಘಟನೆಗಳ ಬಗ್ಗೆ ಇತಿಹಾಸ ಇದೆ, ಅಲ್ಲಿ ಕುಮಾರಸ್ವಾಮಿ ಅವ್ರ ಎಂಟ್ರಿ ಆಗಿತ್ತಾ? ಪ್ರಶ್ನೆ ನಾನು ಶುರುವಿನಿಂದ ಈಗವರೆಗೂ ಕೇಳ್ತಿರೋದು ಮನಸ್ಥಿತಿ. ಆ ಮನಸ್ಥಿತಿಗಳಿಗೆ ಒಂದು ಪಕ್ಷದ ಸರ್ಕಾರ ಬಂದಾಗ ಸಿಗ್ತಾ ಇರುವ ಉತ್ತೇಜನ ನಾವು ಪ್ರಶ್ನೆ ಮಾಡಬಾರ್ದಾ ಇದನ್ನ? ಕುಮಾರಣ್ಣ ನ್ಯಾಯಯುತವಾದ ಫೈರ್, ಅವ್ರ ಫೈರ್ ಬಂದ ಮೇಲೆ ಜಾಸ್ತಿ ಆಗಲೇಬೇಕು. ಯಾಕೆಂದ್ರೆ ಇಂಥ ಕೆಲಸಗಳು ಮಾಡ್ತಾ ಇರೋರಿಗೆ ಆ ಫೈರ್ ತಕ್ಕನಾಗಿ ಉತ್ತರ ಕೊಟ್ಟಿದ್ದಾರೆ, ಅದಕ್ಕೆ ಅವ್ರಿಗೆ ಫೈರ್ ಜಾಸ್ತಿ ಆಗಿದೆ, ಅದಕ್ಕೆ ಜಾಸ್ತಿ ಆಗೈತೆ ಅಂತ ಅವ್ರು ಹೇಳ್ಕೊತಾ ಇದ್ದಾರೆ ಅಷ್ಟೇ. ಕುಮಾರಣ್ಣ ಹಿಂದೆ ಜಾತ್ಯತೀತವಾದಿಯಾಗಿದ್ರು, ಈಗಿಲ್ಲ ಅಂತ ಪಾಪ ಅವ್ರ ಭಾವನೆಗಳು ಶುರುವಾಗಿದೆ ಇವತ್ತು. ಕೇಳಿಸ್ಕೊಳ್ರಿ ಒಂದು ನಿಮಿಷ ನಾನು ಮಾತಾಡುವಾಗ. ಇಲ್ಲ ನೀವು ಮಾತಾಡಿ, ನಮ್ಮನ್ನೆಲ್ಲ ಮಧ್ಯ ಮಾತಾಡಬಾರ್ದು, ಏನ್ ಮಾಡ್ತಾ ಇದ್ರಿ ಈಗ? ವಾಯ್ಸ್ ಮಾತ್ರ ಜನರಿಗೆ ಕೇಳ್ತಾ ಇದೆ, ವಿಷಯಕ್ಕೆ ಬನ್ನಿ. ಮಾತೆತ್ರ ಹೇಳ್ತಾರೆ ಕುಮಾರಣ್ಣ ಅವತ್ತು ಜಾತ್ಯತೀತವಾದಿ ಆಗಿದ್ರು ಇವತ್ತಾಗಿಲ್ಲ ಅಂತ. ಕುಮಾರಣ್ಣ ಯಾವತ್ತಿದ್ರು ಜಾತ್ಯತೀತವಾದಿನೇ, ನಾವು ಜಾತ್ಯತೀತವಾದಿಗಳೇ. ಸಮಾಜದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಬದುಕಲಿ ಅನ್ನೋ ಒಂದು ಭಾವನೆ ಇಟ್ಕೊಂಡು ಹೊರಟಿದ್ದಾರೆ ವಿನ ಈ ದೇಶದ ನಾಗರಿಕನಿಗೆ ಪ್ರತಿಯೊಬ್ಬನಿಗೂ ಬದುಕೋ ಹಕ್ಕಿದೆ. ಅವರವರ ಧಾರ್ಮಿಕ ಆಚರಣೆ ಮಾಡ್ಲಿಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಆ ಧಾರ್ಮಿಕ ಆಚರಣೆ ಹೆಸರಲ್ಲಿ ಕೋಮು ಗಲಭೆ ಮಾಡಿದ್ರೆ ಸುಮ್ನೆ ಕೂತ್ಕೊಳ್ಳಕ್ಕೆ ಯಾರು ಬಳೆ ತೊಟ್ಕೊಂಡ್ ಕೂತಿಲ್ಲ ಇಲ್ಲಿ. ಎಲ್ಲಾರು ಗಂಡಸ್ರೆ, ಎಲ್ಲಾರು ಅಲ್ಲ. ಈಗ ಸ್ಮಿತಾ ಯಾಕ್ರಿ ನೋಡ್ರಿ, ಇವ್ರು ಮಸೀದಿ ಮುಂದೆ ಹೋಗ್ಬಾರ್ದು ಅಂದ್ರೆ ಇವ್ರೇನ್ ಪಾಕಿಸ್ತಾನದಲ್ಲಿ ಇದಾರ, ಭಾರತದಲ್ಲಿ ಇದಾರ? ಇವ್ರು ಆಜಾನ್ಕ್ ಹೋಗುವಾಗ ನಾವ್ ಯಾವತ್ತಾನು ಹೋಗಿ ಮಸೀದಿ ಮುಂದೆ ಕಲ್ಲು ಹೊಡ್ದಿದೀವ? ಗಣೇಶ ಪ್ರೊಸೆಷನ್ ಹೋಗ್ತಾ ಐತೆ ಅಂದ್ರೆ ನಿಮ್ ಕೈಲಿ ಭಕ್ತಿಯಿಂದ, ಬೇರೆ ಕಡೆ ಜೊತೆಲಿ ನಿಂತು ಗಣೇಶನ ಹಬ್ಬ ಮಾಡ್ತಾರೆ. ಯಾವ ಕಿಡಿಗೇಡಿಗಳು ಮುಟ್ಟಾಳ್ರು, ಈ ಭಾಷೆ ಬಳಸಬಾರ್ದು, ಯಾರೋ ಮುಟ್ಟಾಳ್ರು ಬಂದು ಅಲ್ಲಿ ಗಲಾಟೆ ಮಾಡ್ತಾರೆ ಅಂದ್ರೆ ಪೊಲೀಸ್ನವ್ರು ಏನ್ರಿ ಮಾಡ್ತಾ ಇದ್ರು? ಲಾ ಅಂಡ್ ಆರ್ಡರ್ ಏನ್ ಮಾಡ್ತಾ ಇದೆ? ಬೇರೆ ವಿಚಾರಗಳಿಗೆ, ಸರ್ಕಾರ ರಾಜಕೀಯ ವಿಚಾರಗಳಿಗೆ ಟಿಯರ್ ಗ್ಯಾಸ್ ಬಿಡ್ತೀರಿ, ಲಾಠಿ ಚಾರ್ಜ್ ಮಾಡ್ತೀರಿ. ಇಂಥ ಪರಿಸ್ಥಿತಿಗಳಲ್ಲಿ ಒದ್ದವ್ರನ್ನ ಅಲ್ಲಿಂದ ಆಚೆ ಓಡಿಸಿದ್ರೆ ಈ ಸಮಸ್ಯೆ ಬರ್ತಿತ್ತ? ಸರ್ಕಾರ ಫೇಲ್ಯೂರ್ ಆಗಿದೆ, ಲಾ ಅಂಡ್ ಆರ್ಡರ್ ಫೇಲ್ಯೂರ್ ಆಗಿದೆ. ಏನ್ರಿ ಸಮಾಧಾನ ಮಾಡ್ತೀನಿ ಅಂತ ಕಲ್ ತಗೊಂಬಂದು ಪೆಟ್ರೋಲ್ ಬಾಂಬ್ ಎಸಿತಾರೆ ಅಂದ್ರೆ ಅವ್ರನ್ನ ದೇಶದ ಕೇಸ್ ಹಾಕಿ ಒಳಗ್ ಕಳಿಸ್ರಿ. ಬಾಂಬ್ ಹಾಕಿದ್ರೆ ಏನ್ರಿ ಕೇಸ್ ಹಾಕ್ತೀರಿ ನೀವು ಅವ್ರಿಗೆ? ಇಂಥವ್ರನ್ನ ಒಂದು ಸತಿ ಕಂಟ್ರೋಲ್ ಮಾಡ್ಲಿಲ್ಲ ಅಂದ್ರೆ ನಾಳೆ ಇವತ್ತು ಪೆಟ್ರೋಲ್ ಬಾಂಬ್ ತಂದವ್ರೆ, ನಾಳೆ ಬೇರೆ ಬಾಂಬ್ಗಳು ಇಳಿತವೆ. ಇವತ್ತು ಬೀದಿಗೆ ಬರ್ತಾರೆ ಅವರು. ನೋಡ್ರಿ, ಯಾರೋ ಒಬ್ರು ಕಿಡಿಗಡಿಗಳಿಂದ ನೋಡಿ ಪಾಪ ಅಲ್ಲಿ ಅಳ್ತಾ ಇದ್ದ ಒಬ್ಬ ಮುಸಲ್ಮಾನ್ ಹುಡುಗಾನೆ, ನಿಮ್ಗೂ ಗೊತ್ತು ನನಗೂ ಗೊತ್ತು. ಆದ್ರೆ ಆತ ಅಂಗಡಿ ಕಳ್ಕೊಂಡಿದ್ದಾನೆ. ಅಬ್ದುಲ್ ರಜಾಕ್ ಹೇಳ್ತಾರೆ ಸಣ್ಣ ಘಟನೆ ನೋಡ್ರಿ, ಆ 20 ವರ್ಷ ಅವನ ಪರಿಶ್ರಮ ಏನಿದೆ, ಅವನು ಮುಸಲ್ಮಾನನೇ. ಆ ಮುಸಲ್ಮಾನನ ಪರವಾಗಿ ನೀವ್ ಯಾಕೆ ಮಾತಾಡ್ತಾ ಇಲ್ಲ? ಯಾರೋ ಕಲ್ಲೊಡ್ದವ್ರ ಪರವಾಗಿ ಮಾತಾಡ್ತಾ ಇದೀರಲ್ಲ, ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ ಮನಸ್ಥಿತಿಗೆ ಯೋಚನೆ ಮಾಡ್ಬೇಕಲ್ವಾ? ಒಂದ್ ನಿಮಿಷ ಇರ್ರಿ, ಕಲ್ಲಂಗಡಿ ಕರ್ಬೂಜ ಹಣ್ಣೆ ಮಾರ್ರಿ, ಎಲ್ಲಾ ಹಣ್ಣುಗಳು ನೀವು ಯಾವ್ದು ನೋಡ್ರಿ. ಒಂದು ಕುರಿನ ತಗೊಂಬಂದು ಸ್ಟೇಜ್ ತಂದು ನಿಲ್ಲಿಸ್ತಾರೋ ನೀವು, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ನ್ಯಾಯವಾಗಿ ಹೋರಾಟ ಮಾಡಿದ್ದ ಹೌದು, ಅದಕ್ಕೆ ಚರ್ಚೆ ವಿಷಯಕ್ಕೆ ಸೀಮಿತವಾಗಿರ್ಬೇಕು. ಚರ್ಚೆ ಪರ್ಸನಲ್ ಅಲ್ಲ. ರಾಜಗೌಡ್ರೆ ಅಶೋಕ್ ಗೌಡ್ರೆ ಪರ್ಸನಲ್ ಅಲ್ಲ ಇದು, ಪರ್ಸನಲ್ ಅಲ್ಲ ಇದು. ಒಂದ್ ಬ್ರೇಕ್ ಹೋಗ್ಬೇಕು. ಬ್ರೇಕ್. ರಾಜಗೌಡ್ರೆ ನೀವು ಒಳ್ಳೆ ಅಂಶ ನನಗೆ. ರಾಜಗೌಡ್ರೆ ಈಗ ಚರ್ಚೆ ಎಲ್ಲಿಗೆ ಬಂದ್ ನಿಂತಿತ್ತು ಅಂತಂದ್ರೆ, ಅಮಾಯಕರು ಕೆಲವರು ತಮ್ಮ ವರ್ಷದ ದುಡಿಮೆಯನ್ನ ಕಳ್ಕೊಂಡ್ಬಿಟ್ರು. ಅದೆಲ್ಲ ಆದ್ಮೇಲೂ ಕೂಡ ಇದನ್ನ ಸಣ್ಣ ಘಟನೆ ಅಂತ ಹೇಳಿ ಕರಿತಾ ಇದ್ರು ಅಂತ ಹೇಳಿ, ಅದೆಷ್ಟು ಸಣ್ಣ ಘಟನೆ ಆಗಿದೆ ಅಂತ ಹೇಳಿ ಅಲ್ಲೇ ಕಣ್ಣಾರೆ ಕಂಡವರು, ಅದೇ ಕ್ಷೇತ್ರದ ಜನಪ್ರತಿನಿಧಿ ಆಗಿದ್ದವರು ನಮ್ಮ ಜೊತೆಯಲ್ಲಿ ಸುರೇಶ್ ಗೌಡ್ರು ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್ ಗೌಡ್ರೆ, ನಾಗಮಂಗಲದಲ್ಲಾಗಿದ್ದು ಸಣ್ಣ ಘಟನೆ ಅಂತೆ, ಆಕಸ್ಮಿಕವಾದ ಘಟನೆಯಂತೆ. ನೀವು ಕಣ್ಣಾರೆ ಕಂಡ್ರಲ್ಲ, ನಿಮ್ಮ ಮನೆ ಮೇಲೂ ಕೂಡ ಅಟ್ಯಾಕ್ ಆಯ್ತು ಅಂತ ಹೇಳಿ ನಾವು ಕೇಳ್ಪಟ್ವಪ್ಪ. ಸಣ್ಣ ಘಟನೆನ ಆಗಿದ್ದು ಅಲ್ಲಿ? ಸರ್ಕಾರ ತನ್ನ ತಪ್ಪುಗಳನ್ನ ಸಮರ್ಥಿಸ್ಕೊಳ್ಳಿಕ್ಕೆ ಈ ರೀತಿಯಾದ ಹೇಳಿಕೆಯನ್ನು ಕೊಡ್ತಾ ಇರ್ತಕ್ಕಂಥ ಬಹಳ ಬಾಲಿಶವಾಗಿದೆ. ಆದರೆ ವಾಸ್ತವಿಕವಾಗಿ ಅಲ್ಲಿ ತಮ್ಮ ಮಾಧ್ಯಮದವರು ಇದ್ದಾರೆ, ಎಲ್ಲ ನಾಯಕರುಗಳು ಬಂದು ಹೋಗಿದ್ದಾರೆ. ಇದುವರೆಗೂ ಸಹ ಯಾರೋ ಜಿಲ್ಲಾ ಪಂಚಾಯತಿ ಕಾಟಾಚಾರಕ್ಕೆ ಒಂದು ಅರ್ಧ ಗಂಟೆ ಬಂದು ಹೋಗಿದ್ದು ಬಿಟ್ಟರೆ ಇದುವರೆಗೆ ಸರ್ಕಾರದ ಪ್ರತಿನಿಧಿಗಳು ಯಾರೂ ಬಂದಿಲ್ಲ. ಆದರೆ ಇದು ಕಳೆದ ವರ್ಷವೂ ಸಹ ಇದೇ ಸಂದರ್ಭದಲ್ಲಿ ಅದೇ ಜಾಗದಲ್ಲಿ
ಇದೇ ಪರ್ಪಸ್ಗೆ ಜಗಳ ಆಗಿತ್ತು, ಗಲಾಟೆಗಳಾಗಿತ್ತು. ಆದರೆ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಯಾಕೆ ಸರ್ಕಾರ ಪ್ರಿಕಾಷನರಿ ಮೆಜರ್ಸ್ ಈ ಒಂದು ಧರ್ಮವನ್ನು ಮಾಡ್ತಕ್ಕಂಥ, ಇದು ಇವತ್ತಲ್ಲ, ನೂರಾರು ವರ್ಷಗಳಿಂದ ಮಾಡ್ಕೊಂಬರ್ತಾ ಇರ್ತಕ್ಕಂಥದ್ದು ಗಣೇಶನ ಉತ್ಸವ, ಗಣೇಶನ ಮೆರವಣಿಗೆಗಳು. ಯಾಕೆ ಸೂಕ್ತ ಬಂದೋಬಸ್ತನ್ನ ಮಾಡಲಿಲ್ಲ? ಕಳೆದ ಬಾರಿ ಈ ಥರ ಇನ್ಸಿಡೆಂಟ್ ಅದೇ ಜಾಗದಲ್ಲಿ ಅದೇ ಪ್ಲೇಸ್ನಲ್ಲಿ ಆಗಿದ್ದರೂ ಸಹ ಯಾಕೆ ಮಾಡಲಿಲ್ಲ ಅಂತಕ್ಕಂಥದ್ದು. ಇಲ್ಲಿ ನಾವೀಗ ಇದರಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಮಗೆ ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥ ವರದಿ ಪ್ರಕಾರ ಅಲ್ಲಿ ಯಾರು ಕಿಡಿಗೇಳಿಗಳಿದ್ದಾರೆ ಅವರು ಹೊರಗಡೆಯಿಂದ ಬಂದಿದ್ರು ಅಂತಕ್ಕಂಥ ಮಾಹಿತಿ ಇತ್ತೀಚೆಗೆ ಸಿಗ್ತಾ ಇದೆ. ಆ ಮಸ್ಜಿದಿಂದ ಏನು ಕಲ್ಲು ತೂರಾಟ ಮಾಡಿದ್ದಾರೆ, ಆ ಪೆಟ್ರೋಲ್ ಬಾಂಬ್ ಮತ್ತೊಂದಾಗಿ ಅವರೆಲ್ಲ ಹೊರಗಡೆಯಿಂದ ಬಂದ್ರು, ಲೋಕಲ್ ನ ಯಾರು ಇನ್ವಾಲ್ವ್ಮೆಂಟ್ ಇಲ್ಲ, ದಯಮಾಡಿ ಕೇಳಿ ಅಂತ ಮುಸಲ್ಮಾನ್ ಮಹಿಳೆಯರೇ ನಮಗೆ ಹೇಳ್ತಾ ಇದ್ದಾರೆ. ಸುರೇಶ್ ಗೌಡ್ರೆ, ಒಂದೇ ಗಳಿಗೆ ಈಗ ಬರ್ತಿರೋ ಅಪ್ಡೇಟ್ ಏನಂದ್ರೆ 14 ದಿನ ಈ 52 ಜನ ಏನ್ ಅರೆಸ್ಟ್ ಮಾಡಿದ್ರು ಅವ್ರಿಗೆ 14 ದಿನ ನ್ಯಾಯಾಂಗ ಬಂಧನ. ಅದರ ಅಪ್ಡೇಟ್ ಗಳನ್ನ ನೀವು ಕೆಳಗಡೆ ಗ್ರಿಡ್ ಅಂತ ಹೇಳಿ ಕರಿತೀವಿ, ಅದರಲ್ಲಿ ಗಮನಿಸಬಹುದು. ಜೊತೆಗೆ ಕ್ವಿಕ್ ಆಗ ಬ್ರೇಕಿಂಗ್ ಅಪ್ಡೇಟ್ ಕೂಡ ತಗೊಂಡ್ಬಿಡೋಣ. 52 ಮಂದಿ ಆರೋಪಿಗಳಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ಅಂತೆ. ಈಗ FIR ಕಾಪಿ ನನ್ನ ಹತ್ರ ಇದೆ, ರಜಾಕ್ ಸರ್ ಕೊಡಿ ಅದ್ ಕಾಪಿನ. ಸುರೇಶ್ ಗೌಡ್ರ, ನನ್ನ ಪ್ರಶ್ನೆ ಇರೋದು, ಇಲ್ಲಿ 53 ಜನರ ಹೆಸರು ತೋರಿಸಿದ್ರಪ್ಪ, ಇದರಲ್ಲಿ ನೀವು ಹೇಳ್ತಿದ್ದೀರಿ ಹೊರಗಿನಿಂದ ಬಂದವರು ಅಂತ ಹೇಳಿ. ಹಾಗಾದ್ರೆ ಇವರೆಲ್ಲ ಹೊರಗಿನಿಂದ ಬಂದವರ? ಏನಪ್ಪ ಹೆಸರದು? ಇಮ್ರಾನ್ ಪಾಷಾ, ಅಮ್ಜದ್ದು, ಫಾಜಿಲ್ ಖಾನ್, ಜೊತೆಗೆಲ್ಲ ಹಿಂದೂಗಳ ಹೆಸರು ಇದೆ. ಹಾ ಅಲ್ಲ, ಒಂದ್ ನಿಮಿಷ, ಯಾರು ಫ್ರೇ ಮಾಡಿದ್ದಾರೆ? ಯಾರು ಗಣೇಶನ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಕ್ ಹೋಗಿದ್ದು ಅವಡುಗಳನ್ನ A1 to A24 ಏನೋ ಮಾಡಿದ್ದಾರೆ. ಯಾರು ಬೇರೆಯವರು ಇದ್ದಾರೆ ಅವ್ರನ್ನ 24 ಇಂದ ಆಚೆ ಮಾಡಿದ್ದಾರೆ. ಆದ್ರೆ ಇಲ್ಲಿ ಇರ್ತಕ್ಕಂಥ ವಿಷಯ ಏನು ಅಂದ್ರೆ, ಆ ಪ್ರಾರ್ಥನಾ ಮಂದಿರದಲ್ಲಿ ಗಲಾಟೆ ಮಾಡಿದಂಥವ್ರು ಸ್ಥಳೀಕರಲ್ಲ, ಇವರು ಹೊರಗಡೆಯಿಂದ ಬಂದಿದ್ರು. ನಿಜವಾದ ಕಲ್ಪ್ರಿಟ್ಸ್ನ ಇವರು ಕಂಡಿಡಿಯೋದಕ್ಕಾಗಿಲ್ಲ. ಏನೋ ಕೇವಲ ಸರ್ಕಾರ ಯಾರನ್ನೋ ಒಂದಷ್ಟು ಜನ ಅರೆಸ್ಟ್ ಮಾಡಿದ್ದೀವಿ, ಕೇಸ್ ಹಾಕಿದ್ದೀವಿ ಅಂತೇಳಿ ಆ ಜನಾಂಗದವ್ರು ಒಂದು 25 ಜನ, ಈ ಜನಾಂಗದವ್ರು 25 ಜನ ಕೈ ತೊಳ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಹೊರತು ನಿಜವಾದ ತಪ್ಪಿತಸ್ಥರನ್ನ, ನಿಜವಾದ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಯಾರಿದ್ರು ಏನಿದ್ರು ಅಂತಕ್ಕಂಥ ಐಡೆಂಟಿಫೈ ಮಾಡಿ ಅವ್ರ ಬಗ್ಗೆ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತಕ್ಕಂಥದ್ದು ಅನುಮಾನ ಇದೆಯಾ ಸುರೇಶ್ ಗೌಡ್ರೆ? ನನಗಿರೋ ಒಂದು ಅನುಮಾನ ಕೇಳ್ಬಿಡ್ತೀನಿ, ಆಮೇಲೆ ನೀವು ಹೇಳಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ಲರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.